ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷ ಶತ್ರುಆತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಓಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚ ಅರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಯಾದಿಕವಯೇ ಮುಖ್ಯಂತಿ ಯಂ ಸೂರಯಃ. ತೇಜೋವಾರಿಮೃಧಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸ್ವಸ್ತಿ ಶ್ರೀರಸ್ತು ಮೇ ಶಸ್ತಂ ನಿಸ್ತುಲಾತ್ಮನಃ ವಸ್ತುನೋ ನಿತ್ಯಂ ಸಮಸ್ತವ್ಯಸ್ತಯೋಗತಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾದ್ ಭವೇತ್. ಯಂ ಪ್ರೌರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನಮೋಸ್ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಯಸ್ಯ ಪ್ರಚಂಡ ತಪಸಾ ಶ್ರುತಿಗೀತವೃತ್ತ ತುಷ್ಟೋ ಹರಿಃ ಕಿಲ ವಶಂ ವದತಾಮವಾಪ. ಶ್ರೀಮಧ್ವಸನ್ಮತಪಯೋನಿಧಿ ಪೂರ್ಣಚಂದ್ರಃ ಶ್ರೀವಿಷ್ಣುತೀರ್ಥಮುದಮಾ ಮುನಿರಾನ್ಮುದಮಾತನೋತು. ತಪಸ್ವಾಧ್ಯಾಯ ಶುಶ್ರೂಷ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಲಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತು ಸತಾಂ. ಪ್ರಾತಸ್ಮರಣೀಯರಾದಂತಹ ಶ್ರೀ ವಿಷ್ಣುತೀರ್ಥರು ಶ್ರೀಮದ್ಭಾಗವತ ಸಂಗ್ರಹ ಸಾರೋದ್ಧಾರ ಏನು ಮಾಡಿದ್ದಾರೆ, ಎರಡನೆಯ ಪ್ರಕರಣವಾದ ರಾಜ ವಿರಾಗ ಪ್ರಕರಣ ಅಂತ. ಅದರಲ್ಲಿ ಶ್ರೀ ಪರೀಕ್ಷಿತ ಮಹಾರಾಜ ಪ್ರಾಯೋಪವೇಶಕ್ಕಾಗಿ ಆಯ್ಕೆ ಮಾಡಿಕೊಂಡ ಸ್ಥಳ, ಅದರ ಪಾವಿತ್ರ್ಯತೆ, ಸಾವು ಸಮೀಪಿಸಿದಂತಹ ವ್ಯಕ್ತಿ ಆಶ್ರಯ ಮಾಡಲೇಬೇಕಾದಂತಹ ಪವಿತ್ರವಾದ ಸ್ಥಳಕ್ಕೆ ಬಂದ. ಅದು ಗಂಗಾ ಪ್ರವಾಹದ ನಡುವೆ ಏಕಶಿಲಾ ಸ್ತಂಭವನ್ನು ನಿರ್ಮಾಣ ಮಾಡಿ ಅನಶನ ವ್ರತ, ತಾನು ಮಾಡಿದ ಪಾಪದ ಪರಿಹಾರಕ್ಕೋಸ್ಕರವಾಗಿ, ಪರಮಾತ್ಮನ ಪ್ರೀತಿಗೋಸ್ಕರವಾಗಿ ಪ್ರಾಯಶ್ಚಿತ್ತ ರೂಪವಾದಂತಹ ಪ್ರಾಯೋಪವೇಶಕ್ಕೆ ಕುಳಿತಿದ್ದಾನೆ. ಆ ಗಂಗೆಯ ಮಹಿಮೆಯನ್ನು ಸಂಗ್ರಹ ಮಾಡುತ್ತಾ, ಈ ಭಗವಂತನ ಪಾದದಿಂದ ಹರಿದು ಬರುವಂತಹ ಗಂಗೆ ಭಗವಂತನ ಪಾದ ಧೂಳನ್ನು ಹೊತ್ತು ತಂದಿರ್ತಾಳೆ. ಭಗವಂತನ ಪಾದಕ್ಕೆ ಅರ್ಪಿತವಾದಂತಹ ಚಿಗುರು ತುಳಸಿಯ ಸಮಾಗಮ
ಆ ಪವಿತ್ರವಾದ ಜಲಕ್ಕೆ ಆಗಿರುವಂಥದ್ದು. ಹಾಗಾಗಿ ಎಲ್ಲ ನದಿಗಳಿಗಿಂತಲೂ ಕೂಡ ಅತ್ಯಂತ ಹಿರಿಯತನ, ಶ್ರೇಷ್ಠತ್ವ ಆ ನದಿಗೆ ಇರ್ತಕ್ಕಂಥದ್ದು. ಪುನಾತ್ಯ ಶೇಷಾನ್ ಉಭಯತ್ರ ಲೋಕಾನ್, ಆ ನದಿ ಎಲ್ಲ ಲೋಕಗಳ ಒಳ ಹೊರ ಬಗೆಯನ್ನು ಪವಿತ್ರೀಕರಿಸುವಂತಹ ಪರಮ ಪಾವನವಾದ ನದಿ. ವಿವೇಕಿಯಾದವ ಅಂತಹ ನದಿಯನ್ನೇ ಆಶ್ರಯ ಮಾಡ್ತಾನೆ ಅಂತ ಹೇಳ್ತಾ, ಕಸ್ತಾಂ ನ ಸೇವೇತ ಮನುಷ್ಯಮಾಣ, ಸಾವು ಅಂಚಿನಲ್ಲಿರುವಂತಹ ವ್ಯಕ್ತಿ ಅವನು ವಿವೇಕಿಯಾದರೆ ತನ್ನ ಸಾವನ್ನು ಇಂತಹ ಪವಿತ್ರ ಸ್ಥಳದಲ್ಲಿ, ಅಂತಹ ಗಂಗೆಯ ದಡದಲ್ಲಿ, ಆ ಗಂಗೆಯ ಮೇಲೆ ಹರಿದು ಬರುವ ಆ ಗಾಳಿ ಅದಕ್ಕೆ ಮೈ ಮನಸ್ಸು ಒಡ್ಡಿ ತಾನು ಭಗವಂತನ ಕಥೆಯನ್ನು ಕೇಳ್ತಾ ತನ್ನ ಕೊನೆಯ ಕಾಲವನ್ನು ಕಳಿಬೇಕು ಅಂತ ಬುದ್ಧಿವಂತನಾದವ, ವಿವೇಕಿಯಾದವ ಸರ್ವಸಂಗ ಪರಿತ್ಯಾಗ ಮಾಡಿ ಯಾವುದರ ಬಯಕೆ ಇಲ್ಲದೆ ವೈರಾಗ್ಯದಿಂದ ಬರುವಂತಹ ಉತ್ತಮವಾದ ಸ್ಥಳ ಗಂಗಾ ನದಿಯ ಆ ಪ್ರವಾಹದ ಜಾಗ ಅಂತ ತಾವು ತಿಳಿಸ್ತಾ, ಇಂತಹ ಗಂಗಾ ನದಿಯ ಪ್ರವಾಹದಲ್ಲಿ ಕುಳಿತಂತಹ ಶ್ರೀ ಪರೀಕ್ಷಿತ್ ಮಹಾರಾಜ ಅಲ್ಲಿಗೆ ಯಾರೆಲ್ಲ ಬಂದಿದ್ದಾರೆ, ಆ ಬಂದವರು ಎಂತಹ ಜ್ಞಾನಿಗಳು, ಸಜ್ಜನರು, ಪುಣ್ಯಾತ್ಮರು, ಭಗವದ್ಭಕ್ತರು ಅನ್ನೋದನ್ನು ಸಂಗ್ರಹ ಮಾಡ್ತಾ ಅವರೆಲ್ಲ ರಾಜನ ವೈರಾಗ್ಯವನ್ನು ನೋಡಿ ಅಲ್ಲಿಗೆ ಬಂದಿದ್ದಾರೆ. ಅದರ ಕಥೆಯನ್ನು, ಭಾಗವತದಲ್ಲಿ ಬಂದದ್ದನ್ನು ಸಾರೋದ್ಧಾರಕಾರರಾದ ಶ್ರೀ ವಿಷ್ಣು ತೀರ್ಥರು ಸಂಗ್ರಹ ಮಾಡಿ ಈ ಮುಂದಿನ ಪದ್ಯದಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಒಮ್ಮೆ ನಾನು ಅದನ್ನು ಉಚ್ಚಾರ ಮಾಡ್ತೇನೆ, ನೀವು ಎಲ್ಲ ಅದನ್ನು ಉಚ್ಚಾರ ಮಾಡಿ. ತತ್ರೋಪಜಗ್ಮುಹು ಭುವನಂ ಪುನಾನ ಮಹಾನುಭಾವ ಮುನಯಸ್ಸ ಶಿಷ್ಯಾಃ ಪ್ರಾಯೇಣ ತೀರ್ಥಾದಿಗಮಾಪದೇಶೈಃ ಸ್ವಯಂ ಹಿ ತೀರ್ಥಾನಿ ಪುನಂತಿ ಸಂತಃ ತತ್ರೋಪಜಗ್ಮುಃ ಭುವನಂ ಪುನಾನ ಮಹಾನುಭಾವ ಮುನಯಸ್ಸ ಶಿಷ್ಯಾಃ ಪ್ರಾಯೇಣ ತೀರ್ಥಾದಿಗಮಾಪದೇಶೈಃ ಸ್ವಯಂ ಹಿ ತೀರ್ಥಾನಿ ಪುನಂತಿ ಸಂತಃ. ಅಲ್ಲಿ ಮುನಿಗಳು, ಜ್ಞಾನಿಗಳು, ಸಜ್ಜನರು ತಮ್ಮ ಪರಿವಾರದಿಂದ ಕೂಡಿಕೊಂಡು ಅಲ್ಲಿಗೆ ಬಂದಿದ್ದಾರಂತೆ. ಭಾಗೀರಥಿಯ ಮಹಿಮೆ ಅತ್ಯಂತ ಪವಿತ್ರವಾಗಿರ್ತಕ್ಕಂಥದ್ದು. ರಾಜ ಪರೀಕ್ಷಿತನ ಬಳಿಗೆ ಜಗತ್ತನ್ನೇ ಪವಿತ್ರೀಕರಿಸುವಂತಹ ಮಹಾನುಭಾವರಾದ ಅನೇಕ ಜನ ಮುನಿಗಳು ತಮ್ಮ ಶಿಷ್ಯರ ಸಮೇತವಾಗಿ ಯಾರು ಕರೆಯದೆ ಸ್ವತಃ ತಾವಾಗಿಯೇ ಅಲ್ಲಿಗೆ ಬಂದಿದ್ದಾರಂತೆ. ಅವರು ಎಂಥವರು? ತೀರ್ಥಯಾತ್ರೆ ಮಾಡ್ತಾ ಹೊರಟವರಂತೆ. ನಿಜವಾಗಿ ಅವರಿಗೆ ತೀರ್ಥಯಾತ್ರೆ ಅನ್ನೋದು
ಒಂದು ನೆಪ ಮಾತ್ರ. ಯಾಕಂದರೆ ತೀರ್ಥದಲ್ಲಿ ಸ್ನಾನ ಮಾಡಿ ಅವರು ಪವಿತ್ರರಾಗಬೇಕಾದ್ದಿಲ್ಲ. ಮತ್ತು ಯಾಕೆ ಬರ್ತಾರವರು? ತೀರ್ಥಾನಿ ಸ್ವಯಂ ಹಿ ತೀರ್ಥಾನಿ ಪುನಂತಿ ಸಂತಹ. ಆ ಸಜ್ಜನರು, ಆ ಋಷಿಗಳು, ಮಹಾನುಭಾವರಾದ ಆ ಭಗವದ್ಭಕ್ತರು ಎಂಥವರು ಅಂದರೆ ತಮ್ಮ ತೀರ್ಥಯಾತ್ರೆಯ ನೆಪದಿಂದ ಅವರು ಮುಳುಗಿದ, ಸ್ನಾನ ಮಾಡಿದ ನದಿ, ಅವರು ಸಂಚಾರ ಮಾಡಿದ ಕ್ಷೇತ್ರ, ಇದನ್ನೇ ಪಾವನಗೊಳಿಸುವಂತಹ ಪವಿತ್ರಾಂತಃಕರಣವುಳ್ಳವರು. ಸ್ವತಃ ತೀರ್ಥವನ್ನೇ ಪವಿತ್ರಗೊಳಿಸುವಂತಹವರು. ಸ್ನಾನಕ್ಕಾಗಿ ತಮ್ಮ ಅಂತಃಕರಣ, ಶರೀರದ ಅಂತಃಕರಣದ ಪಾವಿತ್ರತೆಗಾಗಿ ತೀರ್ಥಯಾತ್ರೆ ಮಾಡ್ತಾ ಇದ್ದೇವೆ ಅಂತ 4 ಜನರ ಮಧ್ಯದಲ್ಲಿ ಹೇಳ್ತಾರೆ. ಆದರೆ ನಿಜವಾಗಿ ಅವರ ಅಂತಃಕರಣ, ಅವರ ಶರೀರ ಭಗವಂತನ ಧ್ಯಾನ, ದರ್ಶನ, ಸ್ಮರಣೆ ಇತ್ಯಾದಿಗಳಿಂದ ಅವರ ಅಂತಃಕರಣ ಸದಾ ಶುದ್ಧವಾಗೇ ಇರುವಂಥದ್ದು. ಸತ್ಕರ್ಮಗಳ ಆಚರಣೆಯ ಮೂಲಕ ನಿರಂತರವಾಗಿ ವೇದಾಂತ, ಅದರ ಅಧ್ಯಯನ, ಪಾಠ ಪ್ರವಚನ, ಉಪದೇಶಗಳ ಮೂಲಕ ಬಾಹ್ಯ ಶರೀರವನ್ನು ಪವಿತ್ರಿಗೊಳಿಸಿದವರು. ಸ್ನಾನ ಮಾಡಿ ಅವರು ಬಾಹ್ಯ ಶರೀರವನ್ನು, ಅಂತಃಶರೀರವನ್ನು ಪವಿತ್ರಗೊಳಿಸಿಕೊಳ್ಬೇಕಾದ್ದಿಲ್ಲ. ಅವರ ಸತ್ಕರ್ಮ, ಅವರ ಪಾಠ ಪ್ರವಚನ ಇತ್ಯಾದಿಗಳೇ ಅವರನ್ನು ಪವಿತ್ರಗೊಳಿಸುವಂಥದ್ದು. ಆದರೂ ಕೂಡ ಎಂಥ ವಿನಯ ಅವರದು. ನಾವು ತೀರ್ಥಸ್ನಾನಕ್ಕೆ, ತೀರ್ಥಯಾತ್ರೆಗೆ ಬರಲಿಕ್ಕೆ ಕಾರಣ ಅದು ಅಂತಃಕರಣ ಶುದ್ಧಿ, ಶರೀರ ಶುದ್ಧಿ, ಅದಕ್ಕಾಗಿ ತೀರ್ಥಯಾತ್ರೆ ಮಾಡ್ತಾ ಇದ್ದೇವೆ ಅಂತ. ನಿಜವಾಗಿ ಅವರು ಸಾಮಾನ್ಯವಾಗಿ ತೀರ್ಥಯಾತ್ರೆಗೆ ಬರೋದು ಅಂದರೆ ಸ್ವಯಂ ಹಿ ತೀರ್ಥಾನಿ ಪುನಂತಿ ಸಂತಹ. ಇದು ಆ ಸಜ್ಜನರ ಮಹಿಮೆ. ಈ ಸಂದರ್ಭದಲ್ಲಿ ಪ್ರಸಂಗ ಹೀಗೆ. ಈ ಗಂಗೆ ಭೂಮಿಗೆ ಬರುವ ಪ್ರಸಂಗ, ಸಗರನ ವಂಶದವರಾದ ಅನೇಕ ಜನ ಆ ಪವಿತ್ರ ಗಂಗೆಯನ್ನು ಭೂಮಿಗೆ ತರುವ ಸಲುವಾಗಿ ಇಡೀ ತಮ್ಮ ಜೀವನವನ್ನೇ ತಪಸ್ಸಿನಲ್ಲಿ ಕಳೆದ ಮಹಾನುಭಾವರು. ಹಿರಿಯರು ಮಾಡಿಕೊಂಡ ಬಂದ ತಪಸ್ಸನ್ನು ಬಿಡದೆ ಭಗೀರಥನ ಪರ್ಯಂತರವಾಗಿ ಆ ಗಂಗಾದೇವಿಯನ್ನು ಒಲಿಸಿಕೊಳ್ಳುವ ಪ್ರಯತ್ನ ಮಾಡಿದ ಕಾರಣ ಆ ಭಗೀರಥನಿಗೆ ಒಲಿದು ತಾಯಿ ಪ್ರತ್ಯಕ್ಷಳಾಗಿದ್ದಾಳೆ. ಭಗೀರಥನ ತಪಸ್ಸಿಗೆ ಸಂತುಷ್ಟಳಾದ ಗಂಗಾದೇವಿ ಭಗೀರಥನಿಗೆ ಹೇಳುತ್ತಾಳೆ, ನಾನೇನೋ ನಿನ್ನಲ್ಲಿ ಅನುಗ್ರಹ ಮಾಡಿ ನಿನ್ನ ತಪಸ್ಸಿಗೆ ಮೆಚ್ಚಿ ನೀನು ಕರಿತಾ ಇರುವ ಭೂಲೋಕಕ್ಕೆ ಬರಬಹುದು, ನನಗೇನು ತೊಂದರೆ ಇಲ್ಲ. ಆದರೆ 2 ಸಮಸ್ಯೆಗಳಿದೆ ಅಂತ ಹೇಳ್ತಾ ಇದ್ದ. ಏನದು ಸಮಸ್ಯೆ? ಅವಳು ಹೇಳ್ತಾ ಇದ್ದಾಳೆ, ಮದ್ವೇಗಧಾರಕಃ ಕಃ. ನಾನು ಮೇಲಿನಿಂದ ಭೂಮಿಗೆ ಧುಮುಕಿ ಬರುವ ಸಂದರ್ಭದಲ್ಲಿ ನನ್ನ ಆ ವೇಗವನ್ನು ಧಾರಣೆ ಮಾಡೋರು ಯಾರಿದ್ದಾರೆ? ಅನ್ಯಥಾ ಭೂಮ್ಯಾಮೇವ ಪತನೆ ಭೂಮಿಂ ಬಿತ್ವ
ರಸಾತಲಮೇವ ಯಾಸ್ಯೆ. ನನ್ನ ವೇಗ ಧಾರಣೆ ಮಾಡಲಿಲ್ಲ ಅಂತಾದರೆ ವೇಗವಾಗಿ ಬರುವ ನಾನು ಭೂಮಿಯನ್ನೇ ಕೊರೆದು ರಸತಲಕ್ಕೆ ಹೋಗಿಬಿಡ್ತೇನೆ. ಆಗ ತಥಾ ಸತಿ ತತ್ ಪ್ರಯತ್ನ ವ್ಯರ್ಥ ಸ್ಯಾತ್. ನಾನು ರಸತಳಕ್ಕೆ ಹೋದೆ ಅಂತಾದರೆ ನಿನ್ನ ವಂಶದವರ ಈ ಸತತವಾದ ತಪೋರೂಪದ ಪ್ರಯತ್ನ ಎಲ್ಲ ವ್ಯರ್ಥ ಆಗಿಬಿಡುತ್ತೆ. ಆದ್ದರಿಂದ ನಾನು ಏನು ಮಾಡಲಿ? ನಿನ್ನ ಪೂರ್ವಿಕರಿಗೆ ಸದ್ಗತಿಯಾಗಬೇಕಂತಾದರೆ ನನ್ನನ್ನು ಯಾರಾದರೂ ಧಾರಣೆ ಮಾಡು, ನನ್ನ ವೇಗವನ್ನು ತಡೆ ಹಿಡಿಯುವವರು ಯಾರಾದರೂ ಬೇಕಲ್ಲ ಅಂತ ಕೇಳ್ತಾ, ಇದು ಒಂದು ಸಮಸ್ಯೆ. ಅವಳ ಮತ್ತೊಂದು ದೊಡ್ಡ ಸಮಸ್ಯೆ, ನಾನು ಭೂಮಿಗೆ ಬಂದ ಮೇಲೆ ಇಲ್ಲಿಯ ಎಲ್ಲ ಜನ ಪಾಪಿಗಳು ಕೂಡ ನನ್ನಲ್ಲಿ ಸ್ನಾನವನ್ನು ಮಾಡ್ತಾರೆ. ಮಾಡುವಾಗ ತಮ್ಮ ಪಾಪಗಳನ್ನು ನನ್ನಲ್ಲಿ ಬಿಟ್ಟು ಹೋಗ್ಬಿಡ್ತಾರೆ. ಒಬ್ಬರಲ್ಲ ಇಬ್ಬರಲ್ಲ, ಅಷ್ಟೆಲ್ಲ ಜನರ ಪಾಪವನ್ನು ನಾನು ಹೇಗೆ ಧಾರಣೆ ಮಾಡಲಿ? ಅದನ್ನು ಕಳೆದುಕೊಳ್ಳುವಂತಹ ದಾರಿ ಯಾವುದರೂ ಹೇಗೆ ಅಂತ ಎರಡು ಸಮಸ್ಯೆಯನ್ನು ಭಗೀರಥನ ಬಳಿ ಇಟ್ಟಾಗ, ಮೊದಲ ಸಮಸ್ಯೆಗೆ ಭಗೀರಥ ಹೇಳ್ತಾನೆ, ಧಾರಯಿಷ್ಯತಿ ತೇ ವೇಗಂ ರುದ್ರಸ್ತ್ವಾತ್ಮ ಶರೀರಿಣ ಯಸ್ಮಿನ್ ಓತಪ್ ಇದಂ ಪ್ರೋತಂ ವಿಶ್ವಂ ಶಾಟೀವ ತಂತುಷು. ಈ ಜಗತ್ತಿನ ಎಲ್ಲರ ಒಳಗೆ ಸರ್ವಾಂತರ್ಯಾಮಿಯಾಗಿರುವಂತಹ ಶಿವ, ಆ ರುದ್ರದೇವರನ್ನು ಕುರಿತು ನಾನು ಒಲಿಸಿಕೊಳ್ತೇನೆ. ಆತ ನಿನ್ನ ವೇಗವನ್ನು ಸಹಿಸಿಕೊಳ್ತಾನೆ ಅಂಥೇಳಿ ಮೊದಲ ಸಮಸ್ಯೆಗೆ ಒಂದು ಪರಿಹಾರವನ್ನು ಹೇಳಿ, ಇನ್ನು ಎರಡನೇ ಸಮಸ್ಯೆ, ನಿನ್ನಲ್ಲಿ ಪಾಪಿಗಳು ಸ್ನಾನ ಮಾಡ್ತಾರೆ, ಪಾಪ ಬಿಟ್ಟು ಹೋಗ್ತಾರೆ, ಆ ಪಾಪದಿಂದ ನನಗೆ ಹೇಗೆ ಮುಕ್ತಿ ಅಂತ ಕೇಳಿದೆಯಲ್ಲ, ಅದಕ್ಕೆ ಸಾಧವೋ ನ್ಯಾಸಿನ ಶಾಂತ ಬ್ರಹ್ಮಿಷ್ಟಾ ಲೋಕಪಾವನಾ ಹರಂತ್ಯಗಂ ತೇಂಗ ಸಂಗಾತ್ ಏ ಪ್ರಾಪ್ತ ಸ್ವಹೃದಾ ಹರಿಂ. ನೀನೇನು ಯೋಚನೆ ಮಾಡಬೇಕಾದ್ದಿಲ್ಲ. ಯಾರು ಶಾಂತರು, ಯಾರು ತಮ್ಮ ಮೈ ಮಾತು ಮನಸ್ಸನ್ನು ಭಗವಂತನಲ್ಲಿಯೇ ಇಟ್ಟಿದ್ದಾರೋ, ಲೋಕವನ್ನೇ ಪವಿತ್ರ ಮಾಡಿಸ್ತಾರೋ, ಯಾರು ಹರಿಯನ್ನು ಹೃದಯದಲ್ಲಿ ಹೊತ್ತು ನಿನ್ನ ಬಳಿಗೆ ಬರ್ತಾರೋ, ಅವರು ನಿನ್ನಲ್ಲಿ ಸ್ನಾನ ಮಾಡುವ ಸಂದರ್ಭದಲ್ಲಿ ನಿನ್ನಲ್ಲಿರುವ ಎಲ್ಲ ಪಾಪವನ್ನು ಅವರು ಸುಟ್ಟುಬಿಡ್ತಾರೆ. ನಿನಗೆ ಪಾಪದಿಂದ ಬಿಡುಗಡೆ ಅನಾಯಾಸವಾಗಿ ಆಗುವಂಥದ್ದು. ಹರಂತಿತ್ತೆ ಅಘಂ, ನಿನ್ನ ಎಲ್ಲ ಪಾಪವನ್ನು ಅವರು ಕಳೀತಾರೆ. ಅಂಗಸಂಗಾತ್, ನಿನ್ನಲ್ಲಿ ಮೈ ಚೆಲ್ಲಿ ಒಮ್ಮೆ ಸ್ನಾನ ಮಾಡಿದರು ಅಂತಾದರೆ ನಿನ್ನ ಪಾಪವನ್ನು ಅವರು ಪರಿಹಾರ ಮಾಡ್ತಾರೆ. ಹೇಗಂದರೆ ಸುಹೃದ ಹರಿಂ ಪ್ರಾಪ್ತ, ತಮ್ಮ ಹೃದಯದಲ್ಲಿಯೇ ಎಲ್ಲರ ಪಾಪವನ್ನು ಹರಣ ಮಾಡುವ ಹರಿಯನ್ನು ಹೊತ್ತವರು ನಿನ್ನ ಬಳಿಗೆ ಬರ್ತಾರೆ, ನಿನ್ನಲ್ಲಿ ಸ್ನಾನ ಮಾಡ್ತಾರೆ, ನಿನಗೆ ಅನುಗ್ರಹ ಮಾಡ್ತಾರೆ, ನಿನ್ನ ಎಲ್ಲ ಪಾಪವನ್ನು ಕೂಡ ಪರಿಹಾರ ಮಾಡಿ ನಿನ್ನನ್ನು ಪಾಪದಿಂದ ಮುಕ್ತಿ ಕೊಡ್ತಾರೆ. ಗಂಗೆಗೆ ಇದ್ದ ಎರಡು ಸಮಸ್ಯೆ,
ಒಂದು, ವೇಗಧಾರಣೆ ಮಾಡೋರು ಯಾರು? ಸ್ನಾನ ಮಾಡಿದ ಪಾಪಿಗಳ ಪಾಪದಿಂದ ನನಗೆ ಬಿಡುಗಡೆ. ಎರಡಕ್ಕೂ ಭಗೀರಥ ಉತ್ತರವನ್ನು ಕೊಡ್ತಾನೆ. ಹಾಗಾಗಿ ಅಂತಹ ಪವಿತ್ರವಾದ ಸ್ಥಳಕ್ಕೆ ಯಾರೆಲ್ಲ ಮುನಿಗಳು, ಮಹಾನುಭಾವರು, ಹರಿಯನ್ನು ಹೃದಯದಲ್ಲಿ ಹೊತ್ತವರು ಬಂದಿದ್ದಾರೆ ಅನ್ನುವ ಪಟ್ಟಿಯನ್ನು ಸಂಗ್ರಹ ಮಾಡಿ ಕೊಡ್ತಾ ಇದ್ದಾರೆ. ಅದರ ಒಟ್ಟಿಗೆ ಇಲ್ಲಿ ಭಾಗವತ ನಡೆಯುತ್ತೆ, ಶುಕಾಚಾರ್ಯರ ಆಗಮನ ಆಗತ್ತೆ. ವ್ಯಾಸಪುತ್ರರು ಶುಕಾಚಾರ್ಯರು ಮನೋಜ್ಞವಾಗಿ ಭಗವಂತನ ಗುಣವನ್ನು ಗಾನ ಮಾಡ್ತಾರೆ. ಇದು ಒಳ್ಳೆ ಪ್ರಸಂಗ, ಕಳ್ಕೊಳ್ಬಾರದು ಅಂಥೇಳಿ ಎಲ್ಲ ಹರಿಭಕ್ತರ ಸಮಾಗಮ. ಹರಿಭಕ್ತನಾದ ಪರೀಕ್ಷಿತ ಮಹಾರಾಜ ಪ್ರಾಯೋಪವೇಶಕ್ಕೆ ಕುಳಿತ ಸಂದರ್ಭದಲ್ಲಿ ಆಗ್ತಾ ಇದೆ. ಹಾಗಾಗಿ ಯಾರೆಲ್ಲ ಅಲ್ಲಿ ಸೇರಿದ್ದಾರೆ, ಪವಿತ್ರವಾದ ಗಂಗೆಯ ತಟದಲ್ಲಿ ಸೇರಿದ್ದಾರೆ, ಯಾರೆಲ್ಲ ತೀರ್ಥಯಾತ್ರಾ ನೆಪ ಮಾಡಿಕೊಂಡು ಬಂದಿದ್ದಾರೆ, ಯಾರೆಲ್ಲ ಜಗದ ಪಾಪವನ್ನು ಕಳೆಯುವ ಗಂಗೆಯ ಪಾಪವನ್ನೇ ಕಳಿಲಿಕ್ಕೆ ಅಲ್ಲಿ ಬಂದಿದ್ದಾರೆ, ಅದನ್ನು ಪಟ್ಟಿ ಮಾಡಿ 2 ಪದ್ಯಗಳಲ್ಲಿ ಸಂಗ್ರಹ ಮಾಡಿ ಕೊಡ್ತಾ ಇದ್ದಾರೆ. ಅದನ್ನು ಮತ್ತೆ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಶ್ರೀಕೃಷ್ಣ ಅರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ. ಮಧ್ವೇಶಾರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು.